ಇದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಟೆಂಕ್ಪೈಲ್ ಅಂತ ಹೇಳಿ ಗ್ರಾಮ. ಈ ಗ್ರಾಮದಲ್ಲಿ ಒಂದು ಮಾನಿಕೆರೆ ಅಂತ ಹೇಳಿ ಒಂದು ಊರಿದೆ. ಆ ಊರಿಗೆ ಯಾವುದೇ ರೀತಿಯಾದಂತಹ ರೋಡಿನ ಸೌಲಭ್ಯ ಇಲ್ಲ. ಅಂದರೆ ಇವಾಗ ಏನು ನೀವು ನೋಡ್ತಾ ಇದ್ದೀರಲ್ವ, ಇದೇ ಇವಾಗಿರುವಂತಹ ರೋಡು. ಇದು 10 ವರ್ಷಕ್ಕಿಂತನೂ ಹಿಂದೆಯೇ ಈ ರೋಡು ಆಗಿರೋದು. ಬಟ್ ಅದ್ರ ಮೇಲೆ ನಾವು ತುಂಬ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ, ನಮಗಿಲ್ಲಿ ರೋಡನ್ನು ಮಾಡಿಕೊಡ್ತಾ ಇಲ್ಲ ಯಾರೂ. ನಾವು ಆಲ್ರೆಡಿ ನಮ್ಮ MLAಗೂ ನಾವು ಕಂಪ್ಲೇಂಟ್ನ ಕೊಟ್ಟಿದ್ದೀವಿ. ಬಟ್ ರೋಡ್ ಆಗ್ತಾ ಇಲ್ಲ. ನಮಗಿಲ್ಲಿ ಏನು ಕೇಳ್ತಾ ಇದ್ದೀವಿ ಅಂದರೆ, ಅಟ್ಲೀಸ್ಟ್ ನಮಗೊಂದು ಈ ನೀರೇನು ಅಲ್ಲಿ ಹೊಳೆ ಕಾಣಿಸ್ತಾ ಇದೆಯಲ್ವ ಮುಂದೆ, ಈ ಹೊಳೆ ಏನು ಕಾಣಿಸ್ತಾ ಇದೆಯಲ್ವ, ಈ ಹೊಳೆಗೆ ನಮಗೊಂದು ಬ್ರಿಡ್ಜ್ ಹಾಕಿ ಕೊಡಿ ಅಂತ ಕೇಳ್ತಾ ಇದ್ದೀವಿ, ಹೊಳೆ ದಾಟೋಗೆ. ಅದನ್ನು ಮಾಡಿಕೊಡ್ತಾ ಇಲ್ಲ ನಮಗೆ. ಇವಾಗ ಏನಾದರೂ ಮಳೆಗಾಲದಲ್ಲಿ ತುಂಬಾ ನೀರು ಜಾಸ್ತಿ ಆಗಿಬಿಡತ್ತೆ. ಇಲ್ಲಿಂದ ಯಾವುದೇ ವೆಹಿಕಲ್ಗಳು ನಮ್ಮ ಮನೆಗೆ ಪಾಸ್ ಆಗಲ್ಲ. ಅಲ್ಲಿಂದ ಮಳೆ ಬಂತು ಅಂದರೆ ಯಾವುದೇ ವೆಹಿಕಲ್ಗಳು ದಾಟಲ್ಲ. ನಮ್ಮ ಮಾನಿಕೆರೆ ಅಂತ ಹೇಳಿದ್ನಲ್ವ, ಅಲ್ಲಿ ತುಂಬ ವಯಸ್ಸಾದವರು ಇದ್ದಾರೆ, ಹುಷಾರಿಲ್ದಿದ್ದವ್ರು ಇರ್ತಾರೆ, ಪ್ರೆಗ್ನೆಂಟ್ ಇದ್ದವ್ರು ಇರ್ತಾರೆ, ಸ್ಕೂಲಿಗೆ ಹೋಗೋಂಥ ಮಕ್ಕಳುಗಳಿದ್ದಾರೆ. ಬಟ್ ಇಲ್ಲಿಂದ ನಾವು ಯಾವುದೇ ರೀತಿಯ ಸಂಚಾರ ಮಾಡೋಕ್ಕಾಗ್ತಾ ಇಲ್ಲ. ನಾವು ಈ ವಿಷಯನ ಗ್ರಾಮ ಪಂಚಾಯಿತಿ ಮೆಂಬರ್ಗೆ ಹಾಗೂ ನಮ್ಮ MLAಗೆ ನಾವು ಆಲ್ರೆಡಿ ತಿಳಿಸಿದ್ದೀವಿ. ಬಟ್ ಅವರು ಏನು ಹೇಳ್ತಾರೆ ಅಂದರೆ, ಎಲೆಕ್ಷನ್ ಟೈಮಲ್ಲಿ ಬಂದು ಮಾಡಿಕೊಡ್ತೀವಿ ಅಂತಾರೆ. ಆಮೇಲೆ ಮಳೆಗಾಲ ಮುಗಿಲಿ, ಆಮೇಲೆ ನೆಕ್ಸ್ಟ್ ನಾವು ಮಾಡಿಕೊಡ್ತೀವಿ ಅಂತ ಹೇಳಿಬಿಟ್ಟು ಭರವಸೆ ಕೊಡ್ತಾರೆ ಬಿಟ್ಟರೆ, ಇಲ್ಲಿ ಯಾರು ಬಂದು ನಮಗೆ ರೋಡಿನ ವ್ಯವಸ್ಥೆ ಮಾಡಿಕೊಡ್ತಾ ಇಲ್ಲ. ಇವಾಗೇನು ನೀವು ನೋಡ್ತಾ ಇದ್ದೀರಲ್ವ, ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಟೆಂಕ್ಪೈಲ್ ಗ್ರಾಮದ ನಿಲ್ವಾಸೆ ರಸ್ತೆಯಿಂದ ಮಾನಿಕೇರಿಗೆ ಹೋಗುವ ರಸ್ತೆಗೆ ಡಾಂಬರೀಕರಣ ಅಂತ ಹೇಳಿಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಏನೇನು ಖರ್ಚಾಗಿದೆ ಏನು ಅಂತ ಎಲ್ಲ ಹಾಕಿದ್ದಾರೆ. ಬಟ್ ಅದೇನೂ ಆಗಿಲ್ಲ, ನಮಗೆ ರೋಡೇ ಆಗಿಲ್ಲ. ಇವಾಗೇನು ನೀವು ನೋಡ್ತಾ ಇದ್ದೀರಲ್ವ, ಇದೇನೇ ನಿಜ. ಇಲ್ಲಿ ಯಾವುದೇ ರೀತಿಯ ರೋಡಿನ ವ್ಯವಸ್ಥೆ ಆಗಿಲ್ಲ, ಯಾವುದೇ ರೀತಿಯ ಡಾಂಬರೀಕರಣ ವ್ಯವಸ್ಥೆನೂ ಆಗಿಲ್ಲ. ನಿಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿ. ಇಲ್ಲಿರುವಂತಹ ರೈತರಿಗೆ ಮತ್ತು ಸ್ಕೂಲಿಗೆ ಹೋಗುವಂಥ ಮಕ್ಕಳಿಗೆ, ವಯಸ್ಸಾದವರಿಗೆ ನಿಮ್ಮಿಂದ ತುಂಬ ಸಹಾಯವಾಗುತ್ತದೆ. ತುಂಬು ಹೃದಯದ ಧನ್ಯವಾದಗಳು.